ನಮಸ್ಕಾರ. ಐ ಥಿಂಕ್ ಲೈವ್ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಗುಡ್ ಈವ್ನಿಂಗ್, ಎಲ್ಲರೂ ಹೇಗಿದ್ದೀರಿ? ಸೊ ನಾನಿವತ್ತು ಲೈವ್ ಬಂದಿರೋದು ಅಪರೂಪಕ್ಕೆ ಭಾಳ ಐ ಥಿಂಕ್ ಒಂದು ವರ್ಷ ಆಯಿತು ಅನಿಸುತ್ತೆ. ಹಿಂದೆ ಕಲರ್ಸಲ್ಲಿ ಕ್ವಾಟ್ಲೆ ಕಿಚನ್ ಫಿನಾಲೆ ಇದ್ದಾಗ ಒಂದು ಸರಿ ಲೈವ್ ಬಂದಿದ್ದೆ ಅನಿಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಹಾಯ್. ಸೊ ನಾನು ಇವಾಗ ಬಂದಿರೋದು ಕಲರ್ಸ್ನಲ್ಲಿ ಬರ್ತಾ ಇರುವಂಥ ಗಿಚ್ಚಿ ಗಿಲಿ ಜೂನಿಯರ್ಸ್ನ ಫಿನಾಲೆ ಇದೆ ಇವತ್ತು. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಇದೆ. ಹಲೋ ಬಿಗ್ ಫ್ಯಾನ್. ಓಕೆ, ಖುಷಿ ಆಯಿತು. ಫಿನಾಲೆ ಇದೆ, ತಪ್ಪದೆ ಎಲ್ಲರೂ ನೋಡಿ. ಒಂಥರ ಈ ದೊಡ್ಡ ಇವೆಂಟ್ ಅಲ್ಲ ನಮಗೆ, ಸ್ಯಾಟರ್ಡೇ ಆ್ಯಂಡ್ ಸಂಡೇ ಎರಡೂ. ಇವತ್ತು ನಮ್ಮ ಗಿಚ್ಚಿ ಗಿಲಿ ಫಿನಾಲೆ, ನಾಳೆ ನಮ್ಮ RCB ಫಿನಾಲೆ. ಸೊ ಎರಡನ್ನೂ ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಸ್ಪೆಷಲಿ ನೀವು ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಗಿಚ್ಚಿ ಗಿಲಿ ಜೂನಿಯರ್ಸ್ ನನಗೆ ತುಂಬಾ ಒಂಥರ ಮೆಮೊರಬಲ್ ಸೀಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಿಮಗೆ ಶೋ ನೋಡ್ತಾ ಇರೋರಿಗೆ ಅದು ಹೇಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ನನಗೆ. ಮ್ಯಾಮ್ ನಿಮ್ಮ ಗ್ಲೋ ಸೀಕ್ರೆಟ್ ಹೇಳಿ ಮ್ಯಾಮ್. ಬಹುಶಃ ಮೇಲ್ಗಡೆಯಿಂದ ಲೈಟು ಸ್ಕಿನ್ ಮೇಲೆ ಬಿದ್ದು ಗ್ಲೋ ಆಗ್ತಾ ಇದೆ ಅನಿಸುತ್ತೆ. ಥ್ಯಾಂಕ್ ಯು, ನಾನು ಹಾಗೆ ಕಾಣಿಸ್ತಾ ಇದ್ದರೆ ಥ್ಯಾಂಕ್ ಯು. ಸೊ ನಾನು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೆ, ಗಿಚ್ಚಿ ಗಿಲಿ ಮಕ್ಕಳ ಬಗ್ಗೆ. 4 ವರ್ಷ 5 ವರ್ಷದ ಮಕ್ಕಳೆಲ್ಲ ಪರ್ಫಾರ್ಮ್ ಮಾಡೋದು, ಅಷ್ಟು ಜನ ಕಲಾವಿದರು ಇರ್ತಾರೆ, ಲೈಟ್ಸ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ, ಅಲ್ಲೆಲ್ಲ ಪರ್ಫಾರ್ಮ್ ಮಾಡೋದು ಇದು ತಮಾಷೆನೇ ಅಲ್ಲ. ಆ ಮಕ್ಕಳಂತೂ ಸೂಪರ್ವಾಗಿ ಪರ್ಫಾರ್ಮ್ ಮಾಡಿದ್ರು, ಒಬ್ರಿಗಿಂತ ಒಬ್ಬರು. ಯಾರು ನಮಗೆ ಫೇವ್ರೇಟು ಅಂತಲ್ಲ, ಇಡೀ ಎಲ್ಲ ಮಕ್ಕಳು ನಮಗೆ ಫೇವ್ರೇಟು. ಆಮೇಲೆ ಆ ಮಕ್ಕಳು ಅಷ್ಟು ಚೆನ್ನಾಗಿ ಈ ಸೀಸನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ 2 ತುಂಬಾ ಮುಖ್ಯವಾದ ಕಾರಣ. ಒಂದು, ಅವರ ಪೇರೆಂಟ್ಸ್. ಮಕ್ಕಳಿಗೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಆ ಮಕ್ಕಳಿಗೆ ಸ್ಕಿಟ್ಗಳನ್ನೆಲ್ಲ ಹೇಳ್ಕೊಟ್ಟು, ಡೈಲಾಗ್ಗಳೆಲ್ಲ ಹೇಳ್ಕೊಟ್ಟು ಮಕ್ಕಳನ್ನ ಪ್ರಿಪೇರ್ ಮಾಡಿದ್ರಲ್ಲ, ಫಸ್ಟ್ ಕ್ರೆಡಿಟ್ ಅವ್ರಿಗೆ. ಅದ್ಭುತ ಕಲಾವಿದೆ ನೀವು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೆಕೆಂಡ್ ಕ್ರೆಡಿಟ್ ಬಂದು ನಮ್ಮ ಗಿಚ್ಚಿ ಗಿಲಿ ಜೂನಿಯರ್ಸ್ನಲ್ಲಿದ್ದಂಥ ಎಲ್ಲ ಸೀನಿಯರ್ಸ್ಗೆ. ಅವರೆಲ್ಲ ಎಷ್ಟು ಚೆನ್ನಾಗಿ ಮಕ್ಕಳನ್ನ ಟ್ರೈನ್ ಮಾಡಿದ್ರು ಅಂದರೆ ಇಟ್ ವಾಸ್ ರಿಯಲಿ, ಅವ್ರಿಗೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು ನಾವು. ಅವ್ರಿಗಿದ್ದಂಥ ತಾಳ್ಮೆ, ಅವರು ಕೊಟ್ಟಂಥ ಸಮಯ ಮಕ್ಕಳಿಗೆ, ಹಾಗಾಗಿ ಮಕ್ಕಳು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಐ ಥಿಂಕ್ ನಾನು ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಅಭಿಮಾನಿಗಳೇ ನಮ್ಮ ಉಸಿರು. ಇದು ಉತ್ಪ್ರೇಕ್ಷೆ ಅಲ್ವೇ ಅಲ್ಲ. RCBಗೆ ಎಲ್ಲ ಇದನ್ನು ಕಳಿಸ್ತಿದ್ದಾರೆ, ಹಾರ್ಟ್ ನನ್ನ ಕಡೆಯಿಂದ. ಸೊ ಹಾಗೇ ನೀವು ನಾಳೆ ಇರೋದ್ರಿಂದ ಮ್ಯಾಚ್ ಇವತ್ತು ಗಿಚ್ಚಿ ಗಿಲಿ ನೋಡಿ, ಮಕ್ಕಳನ್ನ ಸಪೋರ್ಟ್ ಮಾಡಿ, ಶೋನ ಸಪೋರ್ಟ್ ಮಾಡಿ. ಯಾರಿಗೆ ಗೊತ್ತು, ನೀವು ಈ ಹಿಂದೆ ಬಂದಿರುವಂಥ ಗಿಚ್ಚಿ ಗಿಲಿ ಸೀಸನ್ಗಳು ನೋಡಿದ್ರೆ ಎಷ್ಟು ಒಳ್ಳೊಳ್ಳೆ ಕಲಾವಿದರು ಅದರಿಂದ ಬಂದರು. ಅದ್ರ ಹಿಂದೆ ಮಜಾ ಭಾರತ ಅಂತ ಮಾಡ್ತಾ ಇದ್ವಿ, ಅಲ್ಲಿಂದ ತುಂಬ ಜನ ಕಲಾವಿದರು ಇಂಡಸ್ಟ್ರಿಗೆ ಬಂದರು. ಇವತ್ತು ಅಷ್ಟೇ ಹುಲಿ ಕಾರ್ತಿಕ್ ಆಗಿರ್ಬೋದು, ಸೂರಜ್ ಅವರು, ತುಕಾಲಿ ಅವರು, ಸುಮಾರು ಜನ ಕಲಾವಿದರು ಸಿನಿಮಾಗೆ ಬಂದರು ಆ ಶೋ ಮೂಲಕ. ಸೊ ಹಾಗೆ ಈ ಶೋನಿಂದ ನಿಮಗಿಷ್ಟ ಆದರೆ ಅಲ್ಲಿಂದ ಮಕ್ಕಳು ತುಂಬ ಶೈನ್ ಆಗ್ಬೋದು, ನಿಮ್ಮೆಲ್ಲರ ಸಪೋರ್ಟ್ ಅವ್ರಿಗೆ ಸಿಕ್ಕರೆ ಅಂತ ಹೇಳ್ತೀನಿ. ಪ್ಲೀಸ್ ವಾಚ್. ಇವತ್ತು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ. ಸೂಪರ್ ವಾಯ್ಸ್ ಅಂತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಗಿಚ್ಚಿ ಗಿಲಿಲಿ ಎಲ್ಲ ಮಕ್ಕಳು ಎಲ್ರಿಗೂ ಫೇವ್ರೇಟ್ ಆಗಿದ್ರು. ಲೈಕ್ ವಿ ರಿಯಲಿ ಎಂಜಾಯ್ಡ್ ಈ ಶೋ. ನಾವು ಜಡ್ಜಾಗಿ ಈ ಶೋನ ನೋಡಲೇ ಇಲ್ಲ, ನಾವೊಂದು ಅಭಿಮಾನಿಯಾಗಿ ಈ ಶೋನ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾತು.
ನಾನು ಅದನ್ನು ಪ್ರತಿ ಸರಿ ಶೋನಲ್ಲಿ ಹೇಳಿದ್ದೀನಿ. ಈ ವಯಸ್ಸಿಗೆ ಮಕ್ಕಳು ಬಂದು ವೇದಿಕೆ ಮೇಲೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಿರುವಾಗ ನಾವು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಸಾಧ್ಯನಾ? ನೀನು ಚೆನ್ನಾಗಿ ಮಾಡಿದೆ, ಅವ್ರು ಚೆನ್ನಾಗಿ ಮಾಡಲಿಲ್ಲ, ಇದೇನೋ ತಿದ್ಕೋ ಅಂತ ಚಾನ್ಸೇ ಇಲ್ಲ. ಮಕ್ಕಳಿಗೆ ಜಡ್ಜ್ಮೆಂಟ್ಗಿಂತ ಅವರಿಗೆ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಆಗಿತ್ತು. ಹಾಗಾಗಿ ನಾನು ಅಲ್ಲಿ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡಿಲ್ಲ, ಮಕ್ಕಳಿಗೆ ಸಪೋರ್ಟ್ ಮಾಡಿದ್ದೀನಿ. ಎಂಕರೇಜ್ ಮಾಡೋದು ತುಂಬ ಮುಖ್ಯ ಮಕ್ಕಳಿಗೆ. ಹಾಗಾಗಿ ಐ ಹ್ಯಾವ್ ಡನ್ ದಟ್ ಜಾಬ್. ನೀವು ನನ್ನ ಫೇವ್ರೆಟ್ ಹೀರೋಯಿನ್ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ತುಂಬಾ ಖುಷಿಯಾಗುತ್ತೆ ಹೀಗೆ ಯಾರು ಹೇಳಿದ್ರೆ. ನಾನು ಸಾಮಾನ್ಯವಾಗಿ ಈ ಥರ ಲೈವ್ಗಳಲ್ಲಿ ಬರೋದು ತುಂಬಾ ಅಪರೂಪ. ಸೊ ಇದೊಂದು ಆಪರ್ಚುನಿಟಿ ನನಗೆ ನಿಮ್ಮ ಜೊತೆ ಲೈವಲ್ಲಿ ಬಂದಿದ್ದಕ್ಕೆ. ಐ ಥಿಂಕ್ ಜಡ್ಜಸ್ಗಳಾದ ನಾನು, ಸಾಧು ಕೋಕಿಲ ಸರ್, ಸೃಜನ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ಮಕ್ಕಳಿಗೆ. ಮಕ್ಕಳ ಜೊತೆಗೆ ತುಂಬ ಹೊಂದ್ಕೊಳ್ತಾ ಇದ್ರು. ಅದೆಲ್ಲ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಈಸಾಗಿ ಅವರು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ಅನು ಹೋಸ್ಟ್ ಮಾಡಿದ್ರು ಇದನ್ನು. ಸೊ ಎಂಟೈರ್ ಟೀಮ್ ಆ ಮಕ್ಕಳು ಆ್ಯಕ್ಟ್ ಮಾಡಿದ್ದನ್ನು ನನಗೆ ನಿಜವಾಗ್ಲೂ ಮರಿಲಾರೆ. ನಾನು 2 ದಿನದಲ್ಲಿ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಇದನ್ನು. ಅದು ಬಹುಶಃ ನಿಮಗೆ ನೋಡುವಾಗ ವೀಕೆಂಡಲ್ಲಿ ತುಂಬ ಟೈಮ್ ಕೊಟ್ಟಿರ್ತಾರೇನೋ ಮಕ್ಕಳಿಗೇನೋ ಅಂತ ಹಾಗೆ ಅನ್ನಿಸ್ಬೋದು ನಿಮಗೆ. 2 ದಿನದಲ್ಲಿ ಮಕ್ಕಳಿಗೆ ಸ್ಕಿಟ್ ಕೊಟ್ಟು, ನಾಳೆ ಸ್ಕಿಟ್ ಇದೆ ಅನ್ನುವಾಗ ಇವತ್ತು ಪ್ರಾಕ್ಟೀಸ್ ಮಾಡಿ ಎಷ್ಟೋ ಸರಿ ಚೇಂಜಸ್ಗಳಾಗಿ ಬೇರೆ ಬೇರೆ ರೋಲ್ಗಳಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರು ಮಕ್ಕಳು. ಇಟ್ಸ್ ರಿಯಲಿ ಅನ್ಬಿಲೀವಬಲ್. ಮಕ್ಕಳು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ಇರಲಿ ಈ ಶೋಗೆ, ಹಾಗೂ ಅಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೆ, ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲ ಕಲಾವಿದರಿಗೂ ನಿಮ್ಮ ಸಪೋರ್ಟ್ ಇರಲಿ. ಕನ್ನಡಕ್ಕೆ ಒಳ್ಳೆ ಕಲಾವಿದರು ಈ ಕಾರ್ಯಕ್ರಮದಿಂದ ಬರ್ತಾರೆ ಅನ್ನುವಂಥ ನಂಬಿಕೆ ನನ್ನದು, ಅದು ನಿಜ ಆಗಲಿ. ಎಸ್, ಹಾಯ್ ಅಲೋನ್. ನಿಮ್ಮ ಅಭಿಮಾನಿ. ನಿಮಗೆ ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಪ್ರೀತಿ ಹಾರೈಕೆ ಸದಾ ಹೀಗೆ ಇದ್ದರೆ ಬಹುಶಃ ಅದೆಲ್ಲವೂ ನಿಜ ಆಗುತ್ತೆ. ಥ್ಯಾಂಕ್ ಯು. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ ಅಲ್ಲಿ, ಹಾಯ್ ಮ್ಯಾಮ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯು ಆ್ಯಂಡ್ ಗಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾಕೆಂದರೆ ಅಲ್ಲಿ ಕೆಲವು ಮಕ್ಕಳಂತೂ ಎಷ್ಟು ಸ್ಪಾಂಟೇನಿಯಸ್ ಆಗಿ ಮಾತಾಡೋರು ಅಂದರೆ ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಹಿಡಿತ. ಕೆಲವು ಮಕ್ಕಳಂತೂ ಹಾಡಲ್ಲಿ ಚೆನ್ನಾಗಿ ಹಾಡ್ತಿದ್ರು, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ರು, ವಾಕ್ಶುದ್ಧಿ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ. ಅದೆಲ್ಲ ಅವ್ರ ಹೆತ್ತವರು ಅದೆಷ್ಟು ಟೈಮ್ ಕೊಟ್ಟು ಮಕ್ಕಳಿಗೆ ಕಲಿಸಿದ್ದಾರೆ. ಜೊತೆಗೆ ಆ ಮಕ್ಕಳು ಅದೆಷ್ಟು ಶ್ರದ್ಧೆಯಿಂದ ಕಲ್ತಿದ್ರು ಅಂತ ನೋಡೋದನ್ನು ನಿಜಕ್ಕೂ ತುಂಬಾ ಖುಷಿ ಆಯಿತು. ಐ ರಿಯಲಿ ಲರ್ನ್ಡ್ ಫ್ರಮ್ ದಿಸ್ ಸೀಸನ್ ಅಂತ ಹೇಳ್ಬೋದು. ಐ ಜಸ್ಟ್ ಎಂಜಾಯ್ಡ್ ಅಂದರೆ ತಪ್ಪಾಗುತ್ತೆ. ನಾನು ತುಂಬಾ ಚಿಕ್ಕ ವಿಚಾರಕ್ಕೂ ನನ್ನ ಸುತ್ತಮುತ್ತ ನಡೆಯುವಂಥ ಹಲವಾರು ವಿಚಾರಗಳಲ್ಲಿ ನೋಡಿ ನಾನು ಕಲಿಯೋದಕ್ಕೆ ತುಂಬಾ. ಹೂವಿನ ಹಡಗಲಿಯಿಂದ ಶಿವರಾಜ್, ಹೂವಿನ ಹಡಗಲಿ, ನಾನು ಐ ಥಿಂಕ್ ಬಂದಿದ್ದೀನಿ ಅನಿಸುತ್ತೆ ನಿಮ್ಮೂರಿಗೆ. ತುಂಬ ಖುಷಿ ಆಯಿತು ಮ್ಯಾಮ್. ಥ್ಯಾಂಕ್ ಯು. ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಅನುಪಮ ಅವರು ಯಾಕೆ ಬಂದಿಲ್ಲ? ಎಸ್, ಪಾಪ ಇಡೀ ಸೀಸನ್ನಲ್ಲಿ ಅನುಪಮ ಅವರು ನಮ್ಮ ಜೊತೆಗಿದ್ದು ಫಿನಾಲೆ ದಿನ ಅವರು ಬರೋಕ್ಕಾಗಲಿಲ್ಲ. ಬಿಕಾಸ್ ಅವ್ರಿಗೆ ಹೆಲ್ತು ಸರಿ ಇರಲಿಲ್ಲ. ನೌ ಶಿ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಅದೊಂದು ಫಿನಾಲೆ ಎಪಿಸೋಡ್ನ ಮಾತ್ರ ಅವರು ನಡೆಸ್ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಿಮ್ಮನ್ನು ದೊಡ್ಡ ಫ್ಯಾನ್. ನೀವೆಲ್ರಿಗೂ ಸ್ಫೂರ್ತಿ ನೀಡುತ್ತೀರಿ, ಅದು ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿ ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಡೀ ಸೀಸನಲ್ಲೇ ಅಷ್ಟೇ ನನಗೆ ಆ್ಯಸ್ ಎ ಜಡ್ಜ್ ತುಂಬ ಚಾಲೆಂಜಿಂಗ್ ಅನಿಸೋದು. ತುಂಬ ಜನ ಹೆಣ್ಮಕ್ಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು, ಮಾಡ್ತಾ ಮ್ಯಾಮ್ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿತ್ತು, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿತ್ತು ಅಂತೆಲ್ಲ ಹೇಳುವಾಗ ಅದೆಲ್ಲ ನಮಗೆ ಒಂಥರ ಪ್ರತಿ ವಾರ ಏನಾದರೂ ಇನ್ನೂ ಏನಾದ್ರು ಚೆನ್ನಾಗಿ ಮಾಡಬೇಕು ಅಂತ. ಸೊ ಇಡೀ ಸೀಸನ್ನಲ್ಲಿ ನಾನು ಹಾಕಿರೋ ಬಟ್ಟೆ 1-2 ಸರಿ ಬೇರೆಯವರು ಡಿಸೈನ್ ಮಾಡಿದ್ದಾರೆ ಬಿಟ್ಟರೆ ಸಂಪೂರ್ಣ ಇಡೀ ಸೀಸನ್ ನಾನೇ ಡಿಸೈನ್ ಮಾಡಿದ್ದೀನಿ. ಸೊ ನನಗೊಂದು ಆಸಕ್ತಿ, ಚಿಕ್ಕ ವಿಚಾರನ ಕಲಿಬೇಕು ಅನ್ನೋದು ಆಸಕ್ತಿ. ಹಾಗಾಗಿ ಅದನ್ನು ಕಲ್ತಿದ್ದೀನಿ. ನೆಕ್ಸ್ಟ್ ಮೂವಿ ಯಾವಾಗ ಮ್ಯಾಮ್? ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಯಿಂದ ಒಂದು ಹೊಸ ಪ್ರಯತ್ನಗಳು ಸಿನಿಮಾದಲ್ಲಿ ನಡೀತಾನೆ ಇರುತ್ತೆ, ಮಾಡ್ತಾನೇ ಇದ್ದೀನಿ.
ಮಾದೇವ ಅನ್ನೋ ಸಿನಿಮಾದಲ್ಲಿ ಫಸ್ಟ್ ಟೈಮ್ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದಾಗ ನಿಮ್ಮ ಕಡೆಯಿಂದ ಸಿಕ್ಕಿರುವಂಥ ಸಪೋರ್ಟ್, ಪ್ರೀತಿ ನಿಜವಾಗ್ಲೂ ನನಗೊಂಥರ ಎಕ್ಸ್ಟ್ರಾ ಎನರ್ಜಿ ಸಿಕ್ಕಿದೆ. ಆ ಥರದ ಹೊಸ ಹೊಸ ಪಾತ್ರಗಳು ತೊಗೋಬೇಕು ಅನ್ನುವಂಥ ಆಸೆ ನನ್ನಲ್ಲಿದೆ. ಖಂಡಿತ ಈ ನೆಕ್ಸ್ಟ್ 10ನೇ ತಾರೀಕು, ಜೂನ್ 10ನೇ ತಾರೀಕು ಒಂದು ಹೊಸ ಸಿನಿಮಾ ಮುಹೂರ್ತ ಆಗ್ತಾಯಿದೆ. ಅದ್ರದ್ದು ಬಗ್ಗೆ ಡೀಟೇಲ್ಸ್ನ ನಾನು ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ. ಅದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಆ ಸಿನಿಮಾ ಹೆಸರು ಮತ್ತು ಟೈಟಲ್ ಈ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಸೊ 10th ಅದರದ್ದು ಮುಹೂರ್ತಿದೆ. ಇವತ್ತು ನೀವೆಲ್ಲರೂ ಮಿಸ್ ಮಾಡದೆ ಗಿಚ್ಚಿ ಗಿಲಿಗಿಲಿನ ನೋಡಲೇಬೇಕು. ನನ್ನ ಕಡೆಯಿಂದ ಒಂದು ಪ್ರೀತಿಯ ರಿಕ್ವೆಸ್ಟ್ ನಿಮ್ಮೆಲ್ಲರಿಗೂ, ಆ ಮಕ್ಕಳನ್ನ ಸಪೋರ್ಟ್ ಮಾಡಿ ಆಯಿತಾ. ಆ ಥರದ್ದೊಂದು ಟ್ಯಾಲೆಂಟ್ ಇರುವಂಥ ಮಕ್ಕಳನ್ನ ನೋಡೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಡೀ ಸೀಸನ್ ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳು. ಯಾರೇ ಗೆಲ್ಲಿ ಆ ಮಕ್ಕಳು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಧೈರ್ಯವಾಗಿ, ಆಗಲೇ ಆ ಮಕ್ಕಳು ಗೆದ್ದರು ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಯಾರೇ ಗೆಲ್ಲಿ ಅವರೆಲ್ರಿಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ವೇರ್ ಆರ್ ಯು ಅಂತ ಕೇಳ್ತಾ ಇದ್ದೀರಾ. ನನ್ನ ಮನೇಲಿದ್ದೀನಿ, ನನ್ನ ಮನೆಯಿಂದ ಲೈವ್ ಬಂದಿದ್ದೀನಿ, ಮಾತಾಡ್ತೀನಿ. ಸೊ ಇಡೀ ಸೀಸನಲ್ಲಿ ನೀವು ಕೊಟ್ಟಿರುವಂಥ ಸಪೋರ್ಟ್ ನಿಜಕ್ಕೂ ನಾವೆಲ್ಲರೂ ಮೆಚ್ಚತಕ್ಕಂಥದ್ದೇ. ಇವತ್ತಿನ ಈ ಫಿನಾಲೆ 6 ಗಂಟೆಯಿಂದ 10 ಗಂಟೆಗೆ ಒಬ್ಬ ಗೆಸ್ಟ್ ಕೂಡ ಇದ್ದಾರೆ. ಗೆಸ್ಟ್ ಅವರು ತರುಣ್ ಸುದ್ದಿರು, ನನ್ನ ಲಿಟಲ್ ಬ್ರದರ್. ಸೊ ಅವರು ಕೂಡ ಈ ಶೋನಲ್ಲಿ ಬಂದು, ನಾವೆಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ಈ ಸ್ಕಿಟ್ಗಳಿಗೆ, ಈ ನಾಟಕಗಳಿಗೆ ತುಂಬ ಬೇಗ ಕನೆಕ್ಟ್ ಆಗ್ತೀವಿ ನಾವು. ಹಾಗೆಯೇ ಇವತ್ತು ನಡೆಯುವಂಥ ಎಪಿಸೋಡ್ನಲ್ಲಿ ಅವರ ಒಂದು ಇನ್ಪುಟ್ಸ್, ಮಕ್ಕಳಿಗೆ ಕೊಟ್ಟಂಥ ಸಪೋರ್ಟ್, ಇದೆಲ್ಲ ನೋಡೋದಕ್ಕೆ ತುಂಬಾ ಒಂಥರ ಅವಿಸ್ಮರಣೀಯವಾಗಿತ್ತು. ದಯವಿಟ್ಟು ನೀವೆಲ್ಲರೂ ಇವತ್ತು ಬರುವಂಥ ಫಿನಾಲೆಯನ್ನು ನೋಡಿ ಮಕ್ಕಳನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಈ ಥರದ ಒಂದು ಅವಕಾಶ ಇದ್ದರೆ ಖಂಡಿತವಾಗ್ಲೂ ನಾನು ಲೈವಿಗೆ ಬರ್ತೀನಿ. ಐ ಡೋಂಟ್ ನೋ, ನಾನು ತುಂಬ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡೋಕ್ಕೆ ನಂಗೆ ಬರಲ್ಲ. ಸೊ ಏನೇ ಕ್ವಶನ್ಸ್ ಇದ್ದರೂ ನನಗೆ ಕಳಿಸಿರಿ. ಬಿಡುವಾಗಿದ್ದಾಗ ಖಂಡಿತ ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೀರಾ, ಖಂಡಿತ ಸಮಯ ಮಾಡಿಕೊಂಡು ಅದೆಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ನಿಮ್ಮ ಸಪೋರ್ಟ್, ಆಶೀರ್ವಾದ, ದೊಡ್ಡವರು ಹಿರಿಯರದೆಲ್ಲರ ಆಶೀರ್ವಾದ ಮಕ್ಕಳಿಗಿರಲಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. 6 ಗಂಟೆಯಿಂದ 10 ಗಂಟೆ ಗಿಚ್ಚಿ ಗಿಲಿಗಿಲಿ. ನಾಳೆ RCB.